ಬಿಸಿಲಿನ ನಾಡು ರಾಯಚೂರಿನಲ್ಲಿ ಈಗಾಗಲೇ ಸರಿಯಾದ ಮಳೆ ಇಲ್ಲದೆ ಜಾನುವಾರುಗಳು ತತ್ತರಿಸಿ ಹೋಗುತ್ತಿವೆ. ಕುಡಿಯುವ ನೀರಿಗೂ ಹಾಹಾಕಾರ ಪಡುವಂತಾಗಿದ್ದು 2 ತಿಂಗಳಿಗೊಮ್ಮೆ ಕುಡಿಯುವ ನೀರು ಸರಬರಾಜಿಗೆ ಜನ ಆಕ್ರೋಶಗೊಂಡಿದ್ದಾರೆ. ಹೌದು, ರಾಯಚೂರು ಜಿಲ್ಲೆಯ ಲಿಂಗಸ್ಕೂರು ತಾಲೂಕಿನ ಹಟ್ಟಿಪಟ್ಟಣದಲ್ಲಿ ಈಗ ನೀರಿನದೇ ದೊಡ್ಡ ಸಮಸ್ಯೆ ಆಗಿದೆ. ಇಲ್ಲಿನ ನೀರು ಸರಬರಾಜು ಮಾಡುವ ಮೋಟಾರ್ ಕೆಟ್ಟು 2 ವಾರಗಳೇ ಕಳೆದಿವೆ. ಆದರೆ ಅದರ ಬಗ್ಗೆ ಯಾವ ಅಧಿಕಾರಿಗಳು ಗಮನ ಹರಿಸಿ ಸಾರ್ವಜನಿಕರ ನೆರವಿಗೂ ಬಂದಿಲ್ಲ ಎಂಬುದೇ ದುರಂತ. ಇನ್ನು ಸಿಪಿಐಎಂ ಜನವಾದಿ ಮಹಿಳಾ ಸಂಘದಿಂದ ಹಲವು ಬಾರಿ ಹೋರಾಟ ಮಾಡಿ ಜನಪ್ರತಿನಿಧಿಗಳ ಹಾಗೂ ಅಧಿಕಾರಿಗಳಿಗೆ ಅನೇಕ ಬಾರಿ ಮನವಿ ಮಾಡಿದರೂ ಯಾವುದೇ ಪ್ರಯೋಜನ ಆಗಿಲ್ಲ. ಆದಷ್ಟು ಬೇಗ ನೀರು, ರಸ್ತೆ, ಚರಂಡಿಯಂಥ ಸಮಸ್ಯೆಗಳನ್ನು ಬಗೆಹರಿಸಿ ಸಾರ್ವಜನಿಕರ ಕಷ್ಟಗಳಿಗೆ ಸ್ಪಂದಿಸಬೇಕಾಗಿ ಮನವಿ ಮಾಡಿದ್ದಾರೆ. ಅಂದ್ರೆ ನಿಮಗೆ ದಿನ ಬಳಕೆ ನೀರು ಬೇಕು, ದಿನ ಬಳಕೆ ಮಾಡಕ್ ನೀರು ಬೇಕು. ಕುಡಿಯ ನೀರಂತೂ ಬರಲ್ಲ, ತಿಂಗಳಾದ್ರೂ ಕುಡಿಯ ನೀರು ಬರಲ್ಲ. ನಮ್ ಕುಡಿಯ ನೀರು ವ್ಯವಸ್ಥೆ ಬೇಕು. 2 ಗುಂಬಿನ ನೀರ್ ಬೇಕು. ನಮ್ ಶೌಚಾಲಯ ಕ್ಲೀನ್ ಇಲ್ಲ, ಶೌಚಾಲಯ ಕ್ಲೀನ್ ಮಾಡ್ಬೇಕು. ಶೌಚಾಲಯ 24 ತಾಸು ನೀರ್ ಬೇಕು. ಅಲ್ಲಿ ಸ್ವಚ್ಛತೆ ಆಗಿಲ್ಲ, ಸ್ವಚ್ಛತೆ ಒಳಗೆ ನಾಳೆ ಕಳಿಸ್ಬೇಕು. ಈ ತರ ನಮ್ಗೆ ಬೇಕು. ಎಲ್ಲ ಜಾಲಿ ಸುತ್ತ ಮುಳ್ಳು ಅವೆಲ್ಲ ಮುಳ್ಳು ತೆಗಿಸ್ಬೇಕು. ತೆಗಿಸಿ ನಮ್ಗೆಲ್ಲ ಅನುಕೂಲ ಮಾಡಿ ಕೊಟ್ಟು ನಿಮ್ಗೆಲ್ಲ ಧನ್ಯವಾದ. ಗಂಡು ಮಕ್ಕಳಿಗೆ ಒಂದು ಶೌಚಾಲಯ ಮಾಡಿ ಕೊಡ್ಬೇಕ್ರಿ. ಗಂಡು ಮಕ್ಕಳಿಗೆ ಶೌಚಾಲಯ ಇಲ್ಲ. ಪ್ರತಿ ಸಲ ಅಂಗನವಾಡಿ ಶಾಲೆಗೆ ಹೋಗ್ಬಾರ್ದು. ಹೆಣ್ಮಕ್ಳಿಗೆ ಐತೆ ಶೌಚಾಲಯ. ನಿಮ್ ಬೇಡಿಕೆಗಳು ಏನೇನು? ಈಗ ನಮ್ ಬೇಡಿಕೆ ಇಲ್ಲದೆ ಗಂಡು ಮಕ್ಕಳಿಗೆ ಶೌಚಾಲಯ ಬೇಕು, ಹೆಣ್ಮಕ್ಳಿಗೆ ಶೌಚಾಲಯ ಕ್ಲೀನ್ ಮಾಡ್ಕೊಡ್ಬೇಕು. ನೀರ್ ಬೇಕು. ನಮ್ ರೋಡ್ ಥರ್ಟಿಗೆ ಆಗಿಲ್ಲ, ಇನ್ನೊಂದ್ಸಲ ರೋಡ್ ಆಗ್ಬೇಕು. ಅಧಿಕಾರಿಗಳು ಏನ್ ಹೇಳಕ್ ಇಷ್ಟಪಡ್ತೀರಿ? ಈಗ ಇದೆಲ್ಲ ಹೇಳಕ್ ಇಷ್ಟಪಡ್ತೀವಿ. ಮುಂದಿನ ದಿನಮಾನಗಳಲ್ಲಿ ಏನ್ ಮಾಡ್ತೀರಿ? ಇದೆಲ್ಲ ಕೆಲಸಗಳು ಆಗ್ಲಿಲ್ಲ ಅಂತಂದ್ರ ಮುಂದಿನ ಪಂಚಾಯತ್ ಗುದ್ದಿ ಮಾತಾಡೋ ಪಂಚಾಯತ್ ಸ್ಟ್ರೈಕ್ ಮಾಡ್ತೀವಿ. ಕುಂತ್ಕೊಳ್ಳೋದು 3 ದಿನ ಬೀಗ ಹಾಕ್ತಂದು ಅಂದ್ರೆ ಪಂಚಾಯತಿ ಬೀಗ ಹಾಕ್ತಿರಿ, ಕೆಲಸ ಆಗಿಲ್ಲ. ಧೈರ್ಯ ಇರ್ಬೇಕು. ಧೈರ್ಯದ ಕಾರಣ ಆಗ್ತದೆ. ಧೈರ್ಯಕ್ಕೆ ಏನಾಗಲ್ಲ ಕಾರಣ. ಧೈರ್ಯ ಇರ್ಬೇಕು, ಹೋರಾಟ ಇರ್ಬೇಕು. 10 ಮಂದಿ ಇದ್ರೆ ಒಬ್ಬರು ಇರ್ಬೇಕು. ಅದ್ರಾಗ 10 ಮಂದಿ ಇಲ್ಲ ಇದ್ರೆ ಸಾಕು, ಒಬ್ಬರು ಮಾತಾಡೋದು ಮುಂದಿದ್ರೆ ಸಾಕು. ಜಿಲ್ಲೆಯನ್ನು ಮಾದಕ ದ್ರವ್ಯ ಮುಕ್ತ ಸಮಾಜವನ್ನಾಗಿ ರೂಪಿಸುವ ಉದ್ದೇಶದಿಂದ ರಾಯಚೂರು ಜಿಲ್ಲಾ ಪೊಲೀಸ್ ಇಲಾಖೆ ವಿಶೇಷ ಜಾಗೃತಿ ಅಭಿಯಾನ ನಡೆಸುತ್ತಿದೆ. ಮಾದಕ ದ್ರವ್ಯಗಳ ಸೇವನೆ ಹಾಗೂ ಮಾರಾಟದಿಂದ ಉಂಟಾಗುವ ದುಷ್ಪರಿಣಾಮಗಳ ಕುರಿತು ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲಾಗುತ್ತಿದೆ. ಜಿಲ್ಲೆಯಾದ್ಯಂತ ಪೊಲೀಸ್ ಇಲಾಖೆಯಿಂದ ಒಟ್ಟು 116 ಶಾಲಾ ಕಾಲೇಜುಗಳಿಗೆ ಭೇಟಿ ನೀಡಿ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಈ ಮೂಲಕ 16,243 ವಿದ್ಯಾರ್ಥಿಗಳಿಗೆ ಮಾದಕ ದ್ರವ್ಯ ಸೇವನೆಯಿಂದ ಆರೋಗ್ಯ, ಶಿಕ್ಷಣ ಮತ್ತು ಭವಿಷ್ಯದ ಮೇಲೆ ಉಂಟಾಗುವ ಪರಿಣಾಮಗಳ ಬಗ್ಗೆ ಮಾಹಿತಿ ನೀಡಲಾಗಿದೆ. ಮಾದಕ ವಸ್ತುಗಳ ಸೇವನೆ, ಮಾರಾಟ ಅಥವಾ ಸಾಗಣೆ ಕುರಿತು ಯಾವುದೇ ಮಾಹಿತಿ ಸಾರ್ವಜನಿಕರಿಗೆ ಲಭ್ಯವಿದ್ದರೆ ಅದನ್ನು ಪೊಲೀಸ್ ಇಲಾಖೆಗೆ ನೀಡುವಂತೆ ಮನವಿ ಮಾಡಲಾಗಿದೆ. ಇದಕ್ಕಾಗಿ ಇಲಾಖೆ QR ಕೋಡ್ ವ್ಯವಸ್ಥೆ ಕಲ್ಪಿಸಿದ್ದು, ಸಾರ್ವಜನಿಕರು ಸ್ಕ್ಯಾನ್ ಮಾಡುವ ಮೂಲಕ ಮಾಹಿತಿಯನ್ನು ಸಲ್ಲಿಸಬಹುದಾಗಿದೆ. ಮಾಹಿತಿ ನೀಡುವವರ ಗುರುತು ಮತ್ತು ಅವರು ನೀಡುವ ವಿವರಗಳನ್ನು ಸಂಪೂರ್ಣವಾಗಿ ರಹಸ್ಯ ಹಾಗೂ ಗೌಪ್ಯವಾಗಿ ಇಡಲಾಗುವುದು ಎಂದು ರಾಯಚೂರು ಜಿಲ್ಲಾ ಪೊಲೀಸ್ ಇಲಾಖೆ ತಿಳಿಸಿದೆ. ಮಾದಕ ದ್ರವ್ಯ ಮುಕ್ತ ಸಮಾಜ ನಿರ್ಮಾಣಕ್ಕೆ ಪ್ರತಿಯೊಬ್ಬರು ಕೈ ಜೋಡಿಸುವಂತೆ ಪೊಲೀಸರು ಮನವಿ ಮಾಡಿದ್ದಾರೆ. ನನ್ನ ಆರೋಗ್ಯ, ಭವಿಷ್ಯ ಮತ್ತು ಕುಟುಂಬವನ್ನ ನಾನು ರಕ್ಷಿಸುತ್ತೇನೆ. ನಾನು ಬದಲಾವಣೆಯ ದೂತನಾಗಿರುತ್ತೇನೆ ಮತ್ತು ಮಾದಕ ವಸ್ತುಗಳ ವಿರುದ್ಧವಾದ ಜೀವನವನ್ನ ಆಯ್ಕೆ ಮಾಡುತ್ತೇನೆ. ನನ್ನ ಸ್ನೇಹಿತರಿಗೆ ತಪ್ಪು ದಾರಿಗೆ ಹೋಗದಂತೆ ಎಚ್ಚರಿಕೆ ವಹಿಸುತ್ತೇನೆ ಮತ್ತು ಮಾದಕ ವಸ್ತುಗಳ ವಿರುದ್ಧ ಧೈರ್ಯದಿಂದ ನಿಂತು ಮಾದಕ ದ್ರವ್ಯ ಮುಕ್ತ ಸಮಾಜ ನಿರ್ಮಿಸಲು ಶ್ರಮಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.
ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದ್ರು ಈಗ ನಿಮ್ಮ ಮಕ್ಕಳೆಲ್ಲ ಏನು ಮಾಡಿದ್ರು 2002 ನೀವು ವೋಟ್ ಹಾಕ್ತಿದ್ರಲ್ಲ ಅವ್ರನ್ನ ತೊಗೊಂಡ್ಬಂದು ಎಲ್ಲ ಏನು ಮಾಡಿದ್ವಿ ನಿಮಗೆ ಮಾಡಿದ್ವಿ ನಿಮ್ಮನ್ನೆಲ್ಲ ಮಾಹಿತಿ ಕೇಳ್ಕೊಂಡು ತಗೊಂಡೋಗಿದ್ವಿ ಅಂತ ಒಂದು ಫಾರ್ಮನ್ನು ಒಂದು ನಿಮಗೆ ಕೊಡ್ತೀವಮ್ಮ ನಾವು ಸ್ವಲ್ಪ ಹಿಂಗಡೀರಿ ಆಚೆ ಮೇಲೆ ಮೇಲೆ ಸ್ವಲ್ಪ ಹಾಂ ಸ್ವಲ್ಪ ಈಗ ಟರ್ನ್ ಆಗಿದೆ ಸ್ವಲ್ಪ ರಾಯಚೂರು ಆಗ್ತೀರಾ ನಿಮ್ಮ ಹೆಸರು ಒಂದು ನಿಮಿಷ ಬರ್ತೀನಿ ಅಲ್ಲೇ ಬರ್ತೀನಿ ಇವಾಗ ಅವ್ರದ್ದು ಆಗ ಅಕಸ್ಮಾತ್ ನಿಮ್ಗೆ ಯಾರ ತಿಳ್ಕೊಂಡಿದ್ರು ಅಜ್ಜ ಅಪ್ಪ ಅವರು ತೆಗೆದು ಅದರ ಹೆಸರಿನಲ್ಲಿ ನಿಮ್ಮಪ್ಪ ಅವ್ರ ಹೆಸರಿನಲ್ಲಿ ನಿಮಗೆ ಅದರಲ್ಲಿ ಆ್ಯಡ್ ಮಾಡಿ ಇದರಲ್ಲಿ ಎಲ್ಲ ಪರೀಕ್ಷೆ ಎಷ್ಟು ಜನ ಮನೆಯಲ್ಲಿ ಕೆಲವೊಂದು ಏನಾಗುತ್ತೆ ನೀವು ಫಾರ್ಮ್ ಕೊಟ್ಟು ಇನ್ನೊಂದು ಇನ್ಫಾರ್ಮೇಷನ್ ತೊಗೊಂಡು ಏನು ಮಾಡ್ತೀವಿ ಅದನ್ನೆಲ್ಲ ಅಕ್ಟೋಬರ್ 7ಕ್ಕೆ ಬಂದು ನಮಗೆ ಏನಾಗುತ್ತೆ ಇದು ಅಧಿಕೃತ ಒಂದೇನಾಗಿರುತ್ತೆ ನಮಗೆ ಮನೆಗೆ ಬಂದಿದ್ರು ಈ SIR ಅನ್ನು ಮಾಡ್ಕೊಂಡು ವಿಶೇಷ ಪರಿಷ್ಕರಣೆ ಮಾಡ್ಕೊಂಡು ಹೋಗ್ಯಾರೆ. ಸರ್ ನಿಮ್ಮ ಅಸಿಸ್ಟೆಂಟ್ ಟೀಚರ್ಗಳು ನಿಮ್ಮ KJD ನಂಬರಿಂದ ಟ್ಯಾಕ್ಸ್ ಯೂಸರ್ಸ್ ಟ್ಯಾಕ್ಸ್ ಯೂಸರ್ಸ್ ಟ್ಯಾಕ್ಸ್ ಲಾಗಿನ್ ನೀವು ಪಾಸ್ವರ್ಡ್ ಅದನ್ನು ಕ್ಲಿಕ್ ಮಾಡಿ ಸಾಹೇಬನ್ನ ಜಮಾ ಲಕ್ಷ್ಮೀ ನಿಮ್ಮ ತಾಯಿ ಅವ್ರೆ 10ನೇ ಕ್ಲಾಸ್ನಲ್ಲಿರೋ 9ನೇ ಓಕೆ ನನಗೆ ಫೋಟೋ ತಗೊಳ್ಳಿ ಸರ್ ವಿಡಿಯೋ ಮಾಡ್ತೀವಿ ಸರ್ ನಂಬರ್ ಏನಿದೆ ಸರ್ ರಾಯಚೂರು ತಾಲೂಕಿನ ಹಾಶಪುರ ಗ್ರಾಮದಲ್ಲಿ ಕಾರ ಹುಣ್ಣಿಮೆ ಹಬ್ಬದ ಅಂಗವಾಗಿ ರೈತರ ಸಡಗರ ಮುಗಿಲು ಮುಟ್ಟಿತು. ಅನ್ನದಾತನ ಆರಾಧ್ಯ ದೈವವಾದ ಎತ್ತುಗಳಿಗಾಗಿ ಆಯೋಜಿಸಲಾಗಿದ್ದ ಭಾರ ಎಳೆಯುವ ಸ್ಪರ್ಧೆ ಭಕ್ತಿ ಸಂಭ್ರಮ ಹಾಗೂ ಶಿಸ್ತುಬದ್ಧವಾಗಿ ಜರುಗಿತು. ಸುತ್ತಮುತ್ತಲಿನ ಜಿಲ್ಲೆ ಹಾಗೂ ಗ್ರಾಮಗಳಿಂದ ಆಗಮಿಸಿದ್ದ ಬಲಿಷ್ಠ ಎತ್ತುಗಳು ಟನ್ಗಟ್ಟಲೆ ತೂಕದ ಕಲ್ಲನ್ನು ಎಳೆದು ತಮ್ಮ ಸಾಮರ್ಥ್ಯ ಪ್ರದರ್ಶಿಸಿದವು. ಎತ್ತುಗಳಿಗೆ ಪೂಜೆ ಸಲ್ಲಿಸುತ್ತಿರುವುದು, ಸ್ವಾಮೀಜಿಗಳು ರಿಬ್ಬನ್ ಕತ್ತರಿಸುವುದು ಮತ್ತು ಬಾರ್ಕೋಲ್ ತೋರಿಸಿ ಚಲನೆ ನೀಡುವ ದೃಶ್ಯಗಳು ಈ ದೃಶ್ಯ ಕಂಡುಬಂದಿದ್ದು ರಾಯಚೂರು ತಾಲೂಕಿನ ಹಾಶಪುರ ಗ್ರಾಮದಲ್ಲಿ. ಸಡಗರದ ಕಾರ ಹುಣ್ಣಿಮೆ ರೈತರ ಸಂಪ್ರದಾಯಬದ್ಧ ಹಬ್ಬದ ಅಂಗವಾಗಿ ಎತ್ತುಗಳ ಭಾರ ಎಳೆಯುವ ಸ್ಪರ್ಧೆಯನ್ನು ಅತ್ಯಂತ ಯಶಸ್ವಿಯಾಗಿ ಆಯೋಜಿಸಲಾಗಿತ್ತು. ಉಡುಮಂಗಲ ಖಾನಾಪುರ ಹಾಗೂ ರಾಯಚೂರು ನಗರದ ಮಂಗಳವಾರಪೇಟೆ ಹಿರೇಮಠದ ಪೀಠಾಧಿಪತಿಗಳಾದ ವೀರ ಸಂಗಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆ ಸಿಕ್ಕಿತು. 245 ಟನ್ ತೂಕದ ಕಲ್ಲುಗಳಿಗೆ ವಿಶೇಷ ಪೂಜೆ ಸಲ್ಲಿಸಿ ರಿಬ್ಬನ್ ಕತ್ತರಿಸುವ ಮೂಲಕ ಶ್ರೀಗಳು ಸ್ಪರ್ಧೆಯನ್ನು ಉದ್ಘಾಟಿಸಿದರು.
ಗ್ರಾಮಾಂತರದ ಆಶಾಪುರ ಗ್ರಾಮದಲ್ಲಿ ಪ್ರತಿ ವರ್ಷದ ಒಂದು ಪದ್ಧತಿಯಂತೆ ಸತತ 20 ವರ್ಷಗಳಿಂದ ಕಾರುಣ್ಯ ಪ್ರಯುಕ್ತವಾಗಿ ನಮ್ಮ ಗ್ರಾಮಸ್ಥರು, ರೈತ ಬಾಂಧವರು, ಎಲ್ಲ ಊರಿನ ಪ್ರಮುಖರು, ಎಲ್ಲ ಯುವಕರು ಸೇರಿ ಪ್ರತಿ ವರ್ಷ ಈ ಕಾರುಣ್ಯ ಒಂದು ಎತ್ತಿನ ಸ್ಪರ್ಧೆಯನ್ನು ಹಮ್ಮಿಕೊಳ್ತಾ ಇದ್ದಾರೆ. ಈ ವರ್ಷ ಈ ಕಾರುಣ್ಯ ಪ್ರಯುಕ್ತವಾಗಿ 1 ಟನ್ನಿನ ಒಂದು ಸ್ಪರ್ಧೆಯನ್ನು ನಮ್ಮ ಗ್ರಾಮ ವತಿಯಿಂದ ಹಮ್ಮಿಕೊಂಡಿದ್ದು, ಇದಕ್ಕೆ ಸ್ಪರ್ಧೆಗೆ ಬಹುಮಾನವಾಗಿ ಪ್ರಥಮ ಬಹುಮಾನ 25,000, ದ್ವಿತೀಯ 15,000 ಮತ್ತು ತೃತೀಯ 10,000 ರೀತಿಯಾಗಿ ಬಹುಮಾನದ ಒಂದು ಸ್ಪರ್ಧೆಯನ್ನು ಏರ್ಪಡಿಸಿದ್ದು. ಈ ವಿಶೇಷ ಏನು ಅಂತಂದರೆ, ಕಾರುಣ್ಣಿವಿ ಅಂದ ತಕ್ಷಣ ನಮಗೆ ನೆನಪಾಗೋದೇ ಒಂದು ಎತ್ತುಗಳ ಹಬ್ಬ. ಎಲ್ಲ ರೈತರು ಈ ಒಂದು ಸಮಯದೊಳಗೆ ಎತ್ತುಗಳನ್ನು ಭಾಳ ವಿಜೃಂಭಣೆಯಿಂದ ಅಲಂಕಾರ ಮಾಡಿ ಅದಕ್ಕೆ ಪೂಜೆಗಳನ್ನು ಸಲ್ಲಿಸ್ತಿರೋದು ಭಾಳಷ್ಟು ಹಿನ್ನೆಲೆ ಉಳ್ಳುವಂಥ ಒಂದು ಕಾರುಣ್ಣಿವಿ ಹಬ್ಬ. ಈ ಹಬ್ಬದ ಒಂದು ನಿಮಿತ್ತವಾಗಿ ಸತತ 20 ವರ್ಷಗಳಿಂದ ಯಾವುದೇ ರೀತಿಯಾಗಿ ಏನೂ ತೊಂದರೆ ಇಲ್ಲಾರ್ದೇ ಭಾಳ ವಿಜೃಂಭಣೆಯಿಂದ ನಮ್ಮ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದಾರೆ. ಇದಕ್ಕೆ ಬರುವಂಥ ದಿನಮಾನಗಳಲ್ಲಿ ಇನ್ನೂ ಸಹಿತ ಹೆಚ್ಚಿನ ಒಂದು ರೀತಿಯೊಳಗೆ
ನಮ್ಮ ಜಿಲ್ಲಾದ್ಯಂತ ಇದನ್ನು ಇನ್ನೂ ಹೆಚ್ಚಿನ ಮಟ್ಟದೊಳಗೆ ಇದನ್ನು ನಾವು ಮುಂದೆ ಬರುವಂಥ ದಿನಗಳಲ್ಲಿ ಸ್ಪರ್ಧೆಯನ್ನು ಆಯೋಜನೆಯನ್ನು ಮಾಡಿ ಇದಕ್ಕೆ ಇನ್ನೂ ಬಹುಮಾನಗಳನ್ನು ಅತಿ ಹೆಚ್ಚು ಮಾಡಲಿಕ್ಕೆ ನಾವೆಲ್ಲರೂ ಸಹಿತ ಗ್ರಾಮಸ್ಥರಿಂದ ಪ್ರಯತ್ನವನ್ನು ಪಡ್ತೇವೆ ಅನ್ನೋಂತನೇ ಹೇಳ್ತಾ ಬರೋ ದಿನಗಳಲ್ಲಿ ಎಲ್ಲರೂ ಸಹಿತ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ವೀಕ್ಷಣೆಯನ್ನು ಮಾಡಿ ಯಶಸ್ವಿಗೊಳಿಸ್ರಿ ಅಂತ ನಾನು ಕೇಳುತ್ತೇನೆ. ರಾಯಚೂರು ಜಿಲ್ಲೆಯಲ್ಲಿ ಆಶಾಪುರ ಗ್ರಾಮದ ಏನಿವತ್ತು ಮುಂಗಾರು ಹಂಗಾಮಿನ ಒಂದು ಕಾರುಣ್ಯ ಸಂಭ್ರಮದಿಂದ ಇವತ್ತು ರಾಯಚೂರಿನ ಆಶಾಪುರ ಗ್ರಾಮದ ರೈತರು ಎಲ್ಲರಿಗೆ ಒಂದು ಹುರಿದುಂಬಿ ಎತ್ತುಗಳನ್ನು ಮೇಯಿಸಲಿ ಅಂಥೇಳಿ ಈ ಸ್ಪರ್ಧೆಯನ್ನು ಎಲ್ಲ ರೈತರು ಹಮ್ಮಿಕೊಂಡಿದ್ದಾರೆ. ಮೊದಲನೇ ಬಹುಮಾನ 25,000, ಎರಡನೇ ಬಹುಮಾನ 20,000, ಮೂರನೇ ಬಹುಮಾನ 15,000 ಅಂಥೇಳಿ ಇವತ್ತು ಆಶಾಪುರ ಗ್ರಾಮದವರು ಎಲ್ಲರೂ ಬೇರೆ ಬೇರೆ ತಾಲೂಕು ಬೇರೆ ಬೇರೆ ಜಿಲ್ಲೆಗಳಿಂದ ಇವತ್ತು ಎತ್ತುಗಳು ಬರಲಿ ಅಂತ ಅವರು ಕರೆ ಕೊಟ್ಟು ಇವತ್ತು ಸ್ಪರ್ಧೆಯಲ್ಲಿ ವಿಜೃಂಭವಾಗಿ ಎಲ್ಲ ನಿಂತು ಸಣ್ಣವರು ದೊಡ್ಡವರು ಅನ್ನೋದೇ ಎಲ್ಲರೂ ಅವರೇ ಮುಂದೆ ನಿಂತು ಇವತ್ತು ಅಚ್ಚುಕಟ್ಟವಾಗಿ ಇವತ್ತು ಇಲ್ಲಿ ಕಲ್ಲು ಎಳೆ ಸ್ಪರ್ಧೆಯನ್ನು ಎಲ್ಲ ರೈತರು ಮುಂದೆ ನಿಂತು ಯಾರಿಗೆ ತೊಂದರೆ ಆಗಲಾರ್ದಂತ ನೋಡ್ಕೊಳ್ತಿದ್ದಾರೆ. ಒಂದು 15 ಜೋಡಿ ಬಳ್ಳಾರಿಲಿಂದ ಬಂದಿದೆ, ದೇವದುರ್ಗಲಿಂದ ಬಂದಿದೆ, ಸಿರ್ವಾರ್ಲಿಂದ ಬಂದಿದೆ, ಮಾನವಿಲಿಂದ ಬಂದಿದೆ, ಮತ್ತು ರಾಯಚೂರು ತಾಲೂಕಿನ ಸುತ್ತಮುತ್ತ ಗ್ರಾಮಗಳಲ್ಲಿ ಬಂದಿದೆ. ನನ್ನ ಹೆಸರು ಹುಲಿಗೆಪ್ಪ. ದಯವಿಟ್ಟು ತಮ್ಮ ಆಶೀರ್ವಾದಗಳು ಇರಬೇಕು ಪತ್ರಕರ್ತರು, ಮೀಡಿಯಾದವರು. ಜಿಲ್ಲೆಯು ಹಿಂದುಳಿದ ಜಿಲ್ಲೆಯಾಗಿದ್ದನ್ನು ಮಹತ್ವಾಕಾಂಕ್ಷೆಯ ಜಿಲ್ಲೆ ಎಂದು ಘೋಷಿಸುವುದರಿಂದ ಜಿಲ್ಲೆಗೆ 4 ಸಚಿವ ಸ್ಥಾನಗಳನ್ನು ನೀಡಿದರೂ ಕಡಿಮೆಯೇ? ಅಧ್ಯಕ್ಷರಾಗಿ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷರಾಗಿ ತೆಲಂಗಾಣ ರಾಜ್ಯದ ಉಸ್ತುವಾರಿಯಾಗಿ ತೆಲಂಗಾಣ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರುವಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸಿದ ಎನ್.ಎಸ್. ಬೋಸರಾಜ್ ಅವರಿಗೆ ಸಚಿವ ಸ್ಥಾನ ಮತ್ತು ಜಿಲ್ಲಾ ಉಸ್ತುವಾರಿ ನೀಡಬೇಕು ಹಾಗೂ ಎ. ವಸಂತ್ ಕುಮಾರ್ ಅವರು ಎಂಎಲ್ಸಿ ಆಗಿರುವುದರಿಂದ ಇವರಿಗೂ ಕೂಡ ಸಚಿವ ಸ್ಥಾನ ನೀಡಬೇಕೆಂದು ಮಾಜಿ ನಗರ ಬ್ಲಾಕ್ ಅಧ್ಯಕ್ಷ ಹಾಗೂ ಮಾಜಿ ನಗರಸಭೆ ಸದಸ್ಯ ವಿ. ಲಕ್ಷ್ಮೀರೆಡ್ಡಿ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ ಬೋಸರಾಜ್ ಅವರಿಗೆ ಸಚಿವ ಸ್ಥಾನವನ್ನು ನೀಡಿ ಜೊತೆಗೆ ರಾಯಚೂರು ಜಿಲ್ಲಾ ಉಸ್ತುವಾರಿಯ ಜವಾಬ್ದಾರಿಯನ್ನು ನೀಡಿದರೆ ರಾಯಚೂರು ಜಿಲ್ಲೆಯಲ್ಲಿ ಪಕ್ಷದ ಸಂಘಟನೆ ಹಾಗೂ ಸಣ್ಣ ಮಟ್ಟ ಸಮುದಾಯಗಳ ಜನರನ್ನು ಹತ್ತಿರಕ್ಕೆ ತೆಗೆದುಕೊಂಡು ಪಕ್ಷವನ್ನು ಬಲಪಡಿಸಲು ಈಗಾಗಲೇ ಸಾಕಷ್ಟು ಶ್ರಮಿಸಿರುತ್ತಾರೆ. ಸ್ಥಾನ ಕೊಡಬೇಕು ಮತ್ತೆ ಜಿಲ್ಲಾ ಉಸ್ತುವಾರಿ ಕೊಡಬೇಕು. ಏನು ಕೊಡಬೇಕು ಅಂದ್ರೆ ಈ ವಿಷಯದ ಬಗ್ಗೆ 2 ಸಲ MLA ಆಗಿದ್ರು, MLC ಆಗಿದ್ರು, ಮತ್ತೆ ಸಚಿವರು ಕೂಡ ಆಗಿದ್ರು. ಯಾವುದೇ ತೆಲಂಗಾಣದಲ್ಲಿ ಅವರು ಕೆಲಸ ಮಾಡಿದಾಗ ತೆಲಂಗಾಣ ಗೌರ್ಮೆಂಟ್ ಬಂದಿತ್ತು, ಅವ್ರದ್ದು ಸ್ವಲ್ಪ ಸಹಕಾರ ಇತ್ತು ಅಂತ. ಯಾಕಂದ್ರೆ ಸಂಘಟನೆಯಲ್ಲಿ ಅವರು ಬಹಳಷ್ಟು ದುಡಿದಿದ್ದಾರೆ. ಸಂಘಟನೆಯಲ್ಲಿ ದುಡಿದು ಜಿಲ್ಲಾಧ್ಯಕ್ಷರು ಕೂಡ ಆಗಿದ್ರು. ಜಿಲ್ಲಾಧ್ಯಕ್ಷರಾಗಿದ್ದಾಗ ಕಾರ್ಯಕರ್ತರನ್ನ ಬಹಳಷ್ಟು ಅನುಕೂಲವಾಗಿ ಎಲ್ಲರನ್ನ ಸರಿ ತಗೊಂಡು ಕೆಲಸ ಮಾಡೋರು. ಆ ಉದ್ದೇಶದಿಂದ ಇವತ್ತು ಅವ್ರಿಗೆ ಸಚಿವ ಸ್ಥಾನ ಸಿಕ್ಕಿತ್ತು, 3 ವರ್ಷ ಮಾಡಿದ್ದಾರೆ. ಆದ್ರೆ ಪುನಃ ಸಚಿವ ಸ್ಥಾನ ಸಿಕ್ಕಿ ಜಿಲ್ಲಾ ಉಸ್ತುವಾರಿ ಆದ್ರೆ ಹಿರಿಯರಿಂದ ಅವ್ರಿಗೆ ಅನುಕೂಲ, ಎಲ್ಲರೂ ಅನುಕೂಲ ಆಗ್ತದೆ ಈ ರೈತರು ಜನಕ್ಕೆ. ಆಮೇಲೆ ಏನಂದ್ರೆ ಡೆವಲಪ್ಮೆಂಟ್ ನಲ್ಲಿ ಹಿಂದುಳಿದವರಿಗೆ ಮೊನ್ನೆ ಒಂದು ಕ್ವಶನ್ ಇತ್ತು, ಸತ್ಯನಾರಾಯಣ ಅವರು ಕೇಳಿದ್ರು, ಹಿಂದುಳಿದ ವರ್ಗಕ್ಕೆ ಏನು ಒಬ್ಬರಿಗೆ ಹೇಳ್ಬೇಕಂತ. ಒಬ್ಬರಿಗೆ ಹೇಳೋದಲ್ಲ, ಎಲ್ಲಾರು 4 ಜನಕ್ಕೆ ನಾನು ಸಚಿವ ಸ್ಥಾನ ಕೊಟ್ಟು ಪರವಾಗಿಲ್ಲ. ಯಾಕಂದ್ರೆ ಗುಲ್ಬರ್ಗದಲ್ಲಿ 5 ಸ್ಥಾನಗಳು ಸಚಿವ ಸ್ಥಾನ ಕೊಟ್ಟಿದ್ರು. ಅವಾಗ ನಮ್ಗೆ 4 ಸಚಿವ ಸ್ಥಾನ ಕೊಟ್ಟಿದ್ರೆ ತಪ್ಪಾಗಿಲ್ಲ. ಇದರಲ್ಲಿ ನಮ್ಮ ಪಕ್ಷಕ್ಕೆ ಸಲುವಾಗಿ ದುಡ್ಡವರು ಯಾರು ಎನ್.ಎಸ್. ಬೋಸರಾಜ್ ಪಕ್ಷಕ್ಕೆ ಸಲುವಾಗಿ ದುಡಿದವರ ಸಲುವಾಗಿ ಇವರಿಗೆ ಜಿಲ್ಲಾ ಉಸ್ತುವಾರಿ ಮತ್ತು ಸಚಿವ ಸ್ಥಾನ ಕೊಟ್ಟು ಜಿಲ್ಲಾ ಉಸ್ತುವಾರಿ ಮಾಡಿದ್ರೆ ಅನುಕೂಲವಾಗ್ತದೆ. ಅದಲ್ಲದೆ ಎ. ವಸಂತ್ ಕುಮಾರ್ ಅವರು ಕೂಡ ಈಗಾಗಲೇ ಅವರು ಒಂದ್ಸಲ ನನ್ನ ಜೊತೆಗೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದು, ಅವರು ಗ್ರಾಮಾಂತರ ಆಗಿದ್ರು, ನಾನು ಜಿಲ್ಲಾ ನಗರಕ್ಕಾಗಿದ್ದೆ. ಆಮೇಲೆ ನನ್ನ ಜೊತೆಗೆ ಅವರು ನಗರಸಭೆ ಸದಸ್ಯರಾಗಿದ್ರು ನನ್ನ ಜೊತೆಗೆ. ಆಮೇಲೆ ನನ್ನ ಹೊಡೆದಾಣಿಕೆ, ಇಬ್ಬರು ಹೊಡೆದಾಣಿಕೆ ಮೇಲೆ RD ಚೇರ್ಮನ್ ಕೂಡ ಆಗಿದ್ರು. ಆಮೇಲೆ ಜಿಲ್ಲಾಧ್ಯಕ್ಷರಾದರು. ಸುದೀರ್ಘವಾಗಿ 11 ವರ್ಷ ಮಾಡಿದ್ರು. ಅವ್ರಿಗೂ ಸಚಿವ ಸ್ಥಾನ ಕೊಡ್ಬೇಕಂದ್ರೆ, ಯಾಕಂದ್ರೆ ಸಂಘಟನೆಯಲ್ಲಿ ಇಬ್ಬರು ಚಿತ್ರಾಗಿ ಮಂದಿ. ಯಾವ್ದಾದ್ರು ಸಂಘಟನೆ ಮಾಡ್ಬೇಕಂದ್ರೆ ಜನರನ್ನ ಕಲಿಸ್ಬೇಕು, ಏನೊಂದು ಜನರಲ್ಲಿ ಉತ್ಸವ ತರ್ಬೇಕಂದ್ರೆ ಇವ್ರಿಬ್ಬರದಲ್ಲಿ ಬಹಳ ಚಿತ್ರ ಇರ್ತದಂತ. ಇಂಥವ್ರಿಗೆ ಅನುಕೂಲ ಮಾಡಿಕೊಟ್ರೆ 2 ಸ್ಥಾನಗಳು ವಸಂತ್ ಕುಮಾರ್ ಮತ್ತು ಎನ್.ಎಸ್. ಬೋಸರಾಜ್.
ಕರ್ನಾಟಕ ರಾಜ್ಯ ಸರ್ಕಾರದ ಸಂಮಟ ವಿಸ್ತರಣೆಯ ಸಂದರ್ಭದಲ್ಲಿ ಬಹುಸಂಖ್ಯಾತ ಮಾದಿಗ ಸಮಾಜದ ಏಕೈಕ ಕಟ್ಟ ಕಾಂಗ್ರೆಸ್ ಮುಖಂಡರು ವಿಧಾನ ಪರಿಷತ್ ಸದಸ್ಯರಾದ ಎ ವಸಂತ್ ಕುಮಾರ್ ಇವರಿಗೆ ಸಂಪುಟ ಸಚಿವ ಸ್ಥಾನ ನೀಡಲು ಶ್ರೀ 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 ಶಿವಶರಣ ಮಾದರ ಚೆನ್ನಯ್ಯ ಸೇವಾ ಸಮಿತಿ ವತಿಯಿಂದ ಒತ್ತಾಯಿಸುತ್ತೇವೆ ಎಂದು ಸಹ ಕಾರ್ಯದರ್ಶಿ ಬಾಬು ಕಮಲಾಪುರ ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ, ರಾಜ್ಯದಲ್ಲಿ ರಾಯಚೂರು ಜಿಲ್ಲೆಯು ಪ್ರಮುಖವಾದ ಜಿಲ್ಲೆಯಾಗಿದೆ. ಈ ಜಿಲ್ಲೆಯ ಒಟ್ಟು ಜನಸಂಖ್ಯೆ ಸರಿಸುಮಾರು 20 ಲಕ್ಷ ಜನಸಂಖ್ಯೆ ಹೊಂದಿರುವ ಜಿಲ್ಲೆಯಾಗಿದೆ. ಇದರಲ್ಲಿ ಮಾದಿಗರ ಜನಸಂಖ್ಯೆ ಒಟ್ಟು ಜನಸಂಖ್ಯೆಯಲ್ಲಿ 20% ಜನಸಂಖ್ಯೆಯನ್ನು ಹೊಂದಿದೆ. 2011ರ ಜನಗಣತಿಯ ಪ್ರಕಾರ ಕಲ್ಯಾಣ ಕರ್ನಾಟಕದ ಏಕೈಕ ಮಾದಿಗ ಸಮಾಜದ ಮುಖಂಡರಾಗಿದ್ದಾರೆ ಎ ವಸಂತ್ ಕುಮಾರ್ ಎಂಎಲ್ಸಿ ಅವರು ಎಂದರು. ಎ ವಸಂತ್ ಕುಮಾರ್ ಎಂಎಲ್ಸಿ ಇವರು ಸುಮಾರು 45ರಿಂದ 50 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿ ಬೆಳೆಸಿದ ಮಾದಿಗ ಸಮಾಜದ ಏಕೈಕ ನಾಯಕರಾಗಿರುತ್ತಾರೆ. ಇವರು ಸುಮಾರು 11 ವರ್ಷಗಳ ಕಾಲ ಜಿಲ್ಲೆಯ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿ ಚೇರ್ಮನ್ ಆಗಿ ಕೆಲಸ ಮಾಡಿದ್ದು, ಆಡಳಿತ ಅನುಭವ ಇರೋದ್ರಿಂದ ಸುಮಾರು ನಾವು ಈ ರಾಯಚೂರು ಜಿಲ್ಲೆಯಲ್ಲಿ 20 ಲಕ್ಷ ಜನಸಂಖ್ಯೆ ಇರೋದ್ರಲ್ಲಿ ನಾವು ಅದರಲ್ಲಿ 20% ನಾವಿದ್ವಿ, 20% ನಾವಿದ್ದೀವಿ. ಅದರಲ್ಲಿ ಅಂದರೆ ಸರಿಸುಮಾರು 5 ಲಕ್ಷಕ್ಕಿಂತ ಜಾಸ್ತಿನೇ ನಾವು ಜನಸಂಖ್ಯೆ ಇದ್ದೀವಿ. ಇದು 2011ರ ಡಾಟಾ ಪ್ರಕಾರ. ಈ ಇಷ್ಟು ಬೃಹತ್ ಜನಸಂಖ್ಯೆಗೆ ಒಂದು ಇದುವರೆಗೂ ಮಾದಿಗ ಜನಾಂಗಕ್ಕೆ ಯಾವುದು ಸಚಿವ ಸಂಪುಟವನ್ನು ಕೊಡಲಿಲ್ಲ. ಅದು ಇವರು ಕೊಟ್ಟು ಅದನ್ನ ಲೋಪವನ್ನು ಸರಿಪಡಿಸಬೇಕಂತ ಈ ಮೂಲಕ ನಿಮ್ಮ ಮುಖಾಂತರ ನಾವು ಮುಖ್ಯಮಂತ್ರಿಗಳಿಗೆ ಒತ್ತಾಯಿಸ್ತಾ ಇದ್ದೀವಿ.